ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು Hyundai ಎಕ್ಸ್ಟರ್ ಫೇಸ್ ಲಿಫ್ಟ್ ವರ್ಷನ್ನ ರಿವ್ಯೂ ಮಾಡೋಕ್ಕೆ ಕೊಟ್ಟಿದ್ದೀವಿ. ಸೊ 2026 Hyundai ಕಡೆಯಿಂದ ಎಕ್ಸ್ಟರ್ನ ಫೇಸ್ ಲಿಫ್ಟ್ನ ಲಾಂಚ್ ಮಾಡಿದ್ದಾರೆ. ಸೊ ಇದರ ಕಂಪ್ಲೀಟ್ ರಿವ್ಯೂನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ತಪ್ಪದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮಗೆ ಕ್ವಿಕ್ಕಾಗಿ ನಾನು ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವಿವತ್ತು Hyundai ಎಕ್ಸ್ಟರ್ ಫೇಸ್ ಲಿಫ್ಟ್ ವರ್ಷನ್ನ ಲಾಂಚ್ ಇವೆಂಟ್ ಬಂದಿದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಬೆಂಗಳೂರು ಕನಕಪುರ ಹೈವೇಲಿರೋ ಪವನ್ Hyundai ಶೋರೂಮ್ಗೆ. ಸೊ ನೀವೇನಾದರೂ Hyundai ಗಾಡಿಗಳನ್ನ ಬುಕ್ ಮಾಡಬೇಕು, ಇಲ್ಲ ಟೆಸ್ಟ್ ನೋಡಬೇಕು ಅಂತ ಹೇಳಿದ್ರೆ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಹಾಗೆ Hyundai ಎಕ್ಸ್ಟರ್ನ ನೋಡಬೇಕು ಅಂತ ಕೂಡ ನೀವು ವಿಸಿಟ್ ಮಾಡ್ಕೋಬೋದು. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಬಂದು ಚೆಕ್ಔಟ್ ಮಾಡಿ. ಇಲ್ಲ ನಿಮ್ಗೆ ಏನಾದ್ರು ಕ್ವೇರೀಸ್ ಇತ್ತು ಅಂದರೆ ಕೂಡ ನೀವು ಕಾಲ್ ಮಾಡಿ ಚೆಕ್ಔಟ್ ಮಾಡ್ಕೋಬೋದು. ಸೊ ಇನ್ನು ಎಕ್ಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ ಓವರಾಲ್ ಔಟ್ಲುಕ್ ಮತ್ತು ಇಂಟೀರಿಯರ್ ಎರಡೂ ಚೇಂಜಸ್ ಆಗಿದೆ. ಸೊ ಇನ್ನು ನಿಮಗೆ ಇಂಜಿನ್ ರಿಮೈನ್ಸ್ ಸೇಮ್ ಅಂತ ಹೇಳ್ಬೋದು. ಸೊ ಇಂಜಿನ್ಸ್ ಸೇಮ್ ಆಗಿ ಬರುತ್ತೆ. ಹಾಗೆ ನಿಮಗೆ ಲುಕ್ಸ್ ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ನಿಮ್ಗೆ ಒಂದಷ್ಟು ಗ್ರಿಲ್ಲಲ್ಲಿ ಚೇಂಜಸ್ ಆಗಿದೆ. ಹಾಗೆ ನಿಮಗೆ ಎಕ್ಸ್ಟರ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಫ್ರಂಟಲ್ಲಿ, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಗ್ರಿಲ್ ಜೊತೆಗೆ. ಸೊ ಈ ಲೋವರ್ ಸೈಡ್ ಆಫ್ ದ ಬಂಪರಲ್ಲಿ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಗ್ರಿಲ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಫುಲ್ಲು ನಿಮಗೆ ಗ್ರಿಲ್ಲು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಬರುತ್ತೆ. ಹಾಗೆ ನಿಮ್ಗೆ ಒಂದಷ್ಟು ಏನಾಗುತ್ತೆ ಅಂದರೆ ಬಂಪರ್ ಸೈಡಲ್ಲಿ ಇಲ್ಲಿ ನಿಮ್ಗೆ ಸಿಲ್ವರ್ ಕಲರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಸಿಲ್ವರ್ ಕಲರ್ ಮತ್ತು ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ಹೆಡ್ಲೈಟು ಸೇಮ್ ಬರುತ್ತೆ. ಸೊ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಬರುತ್ತೆ. ಹಾಗೆ ನಿಮಗೆ ಎಲ್ಲೊಂದಷ್ಟು ಕ್ರೋಮಿಯಮ್ಮು ಇದೆಲ್ಲ ಏನೂ ನಿಮಗೆ ಚೇಂಜಸ್ ಮಾಡಿಲ್ಲ. ಹಾಗೆ ನಿಮಗೆ ಇಂಡಿಕೇಟರ್ ಅಷ್ಟೇ, ನಿಮ್ಗೆ ಹಾಲೋಜನ್ ಇಂಡಿಕೇಟರು ಮತ್ತು ನಿಮ್ಗೆ ಡಿಯರ್ ಆಲ್ಸು ಮಾಮೂಲಿ ಪ್ರಿವಿಯಸ್ ಏನಿತ್ತಲ್ಲ H ಟೈಪು, ಸೊ ಅದೇ ರೀತಿ ಬರುತ್ತೆ. ಸೈಡ್ ಲುಕ್ ನೋಡ್ತಾ ಇರ್ಬೋದು. ಸೊ ಸೈಡ್ ಲುಕ್ ರಿಮೇನ್ಸ್ ಸೇಮ್ ಅಂತ ಹೇಳ್ಬೋದು. ಸೈಡ್ ಲುಕ್ಕಲ್ಲಿ ನಿಮ್ಗೆ ಮೇಜರ್ ಚೇಂಜಸ್ ಕಾಣಿಸೋದಂದರೆ ಅಲಾಯ್ ಡಿಸೈನು. ಸೊ ನಿಮಗೆ ಅಲಾಯ್ದು ಡಿಸೈನ್ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ನಿಮಗೆ ಡಿಸೈನ್ಸ್ ಕೂಡ ಸಖತ್ತಾಗಿ ಬರುತ್ತೆ. ಹಾಗೆ ಟೈರ್ಸ್ 15 ಇಂಚ್ ಅಲಾಯ್ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ಡಿಸ್ಕು, ರಿಯರಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ 175/65 ಸೆಕ್ಷನ್ ಕೊಟ್ಟಿದ್ದಾರೆ. ಸೊ ಇನ್ನು ಕ್ಲಾಡಿಂಗ್ ಕೂಡ ನೋಡ್ತಾ ಇರ್ಬೋದು, ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಹಾಗೆ ಸೆಂಟ್ರ್ ಪಾರ್ಟಲ್ಲಿ ನಿಮಗೆ ಕ್ಲಾಡಿಂಗು ಡೋರ್ ಸೈಡೆಲ್ಲ ಯಾವ ರೀತಿ ಅಂದರೆ ಒಂದಷ್ಟು ಸಿಲ್ವರ್ ಟಚ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಸಿಲ್ವರ್ ಟಚ್ ಬರುತ್ತೆ. ಹಾಗೆ ನಿಮಗೆ 185 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ORVM ಅಲ್ಲೂ ನಿಮಗೆ ಇಂಡಿಕೇಟರ್ ಆಗಿದೆ. ಆಟೋ ಫೋಲ್ಡಿಂಗ್ ORVM ಬರುತ್ತೆ. ನಿಮಗೆ ಡೋರ್ ಹ್ಯಾಂಡಲ್ಸ್ ಎಲ್ಲ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಹಾಗೆ ರೂಫ್ ರೈಲ್ಸ್ ಕೂಡ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಇನ್ನು ಇಲ್ಲಿ ಸೈಡಲ್ಲಿ ನಿಮ್ಗೆ ಇನ್ನೊಂದು ಏನು ಚೇಂಜಸ್ ಅಂದರೆ ಇದೊಂದು ಆ್ಯಡ್ ಮಾಡಿದ್ದಾರೆ. ಸೊ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ನಿಮಗೆ ಏನು ಸೈಡ್ ಪಿಲ್ಲರ್ ಬರುತ್ತಲ್ಲ, ಸೊ ಅದರಲ್ಲಿ ನಿಮ್ಗೆ ಒಂದಷ್ಟು ಡಿಸೈನ್ಸ್ ಆ್ಯಡ್ ಮಾಡಿದ್ದಾರೆ. ಇನ್ನು ರಿಯರ್ ಲುಕ್ ನೋಡ್ತಾ ಇರ್ಬೋದು. ರಿಯರ್ ಲುಕ್ಕು ರಿಮೈನ್ಸ್ ಸೇಮ್, ಒಂದಷ್ಟು ಸ್ವಲ್ಪ ಚೇಂಜಸ್ ಆಗಿದೆ. ಸೊ ನಿಮಗೆ ಮೇನ್ ಚೇಂಜಸ್ ಕಾಣಿಸೋದು ನಿಮಗೆ ರಿಯರಲ್ಲಿ ಸ್ಪಾಯ್ಲರು. ಸೊ ಸ್ಪಾಯ್ಲರ್ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ ವೆನ್ಯೂ ಎನ್ಲೈನಲ್ಲಿ ಬರುತ್ತಲ್ಲ, ಸೊ ಆ ರೀತಿ ಇದೆ ಅಂತ ಹೇಳ್ಬೋದು. ತುಂಬ ಸ್ಪೋರ್ಟಿಯಾಗಿ ಕಾಣಿಸುತ್ತೆ ಲುಕ್ಕು. ಹಾಗೆ ನಿಮಗೆ ಶಾರ್ಕ್ ಪಿನ್ ಆ್ಯಂಟನ್ನು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಐಮೌಟ್ ಸ್ಟಾಪ್ ಲ್ಯಾಂಪ್ ಆಗಿರ್ಬೋದು, ಡಿಫಾಗರ್ ಜೊತೆಗೆ ರಿಯರ್ ವೈಪರ್ ಕೂಡ ಬರುತ್ತೆ. ಹಾಗೆ ನಿಮಗೆ ರಿಯರಲ್ಲಿ Hyundai ಲೋಗೋ ಕೂಡ ಕೊಟ್ಟಿದ್ದಾರೆ. ಹಾಗೆ ಎಕ್ಸ್ಟರ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಇನ್ನು ಟೈಲ್ ಲ್ಯಾಂಪ್ ಅಂತ ಸೇಮ್ ಅಂತ ಹೇಳ್ಬೋದು, H ಥರ ಬರುತ್ತೆ. ಹಾಗೆ ನಿಮಗೆ ಹಾಲೋಜಿನ್ ಬಲ್ಪು ಟೇಲ್ ಲ್ಯಾಂಪಲ್ಲಿ ಬರುತ್ತೆ. ಮತ್ತು ನಿಮಗೆ ಇಂಡಿಕೇಟರ್ ಕೂಡ ಹಾಲೋಜಿನ್ ಬರುತ್ತೆ. ಸೊ ಹಿಂದೆಗಡೆ ನೀವು ಬಂಪರ್ ಒಂದಷ್ಟು ಚೇಂಜಸ್ ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇದ್ದರೆ ನಿಮಗೆ ಸಿಲ್ವರ್ ಕಲರ್ ಮತ್ತು ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ನಿಮಗೆ ಬಂಪರ್ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ರಿಫ್ಲೆಕ್ಟರ್ ಆಗಿರ್ಬೋದು. ನಿಮಗೆ ರಿಯರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಇಲ್ಲೊಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬೂಟ್ ಸ್ಪೇಸ್ ನೋಡಿದ್ರೆ ನೀವು, ಸೊ ಬೂಟ್ ಸ್ಪೇಸ್ ನಿಮಗೆ 391 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಯೂಸಾಗಿ ಯೂಸ್ ಮಾಡ್ಕೋಬೋದು ಆರಾಮಾಗಿ. ನಿಮಗೆ ಈ ಗಾಡಿ ಇನ್ನೊಂದೇನೆಂದರೆ, ಸೊ ಡೈಲಿ ಕಮ್ಯೂಟೇಷನ್ಗೆ ಯೂಸ್ ಮಾಡ್ಕೋಬೋದು, ಇಲ್ಲ ಲಾಂಗ್ ಡ್ರೈವ್ಗೆ ಹೋದಾಗೂ ನೀವು ಯೂಸ್ ಮಾಡ್ಬೋದು. ಬೂಟ್ ಸ್ಪೇಸ್ ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ಪೇರ್ ವೀಲ್ ಕೂಡ ಬರುತ್ತೆ. ಸ್ಪೇರ್ ವೀಲ್ ಬಂದು ಒಂದು ಸೈಜ್ ಕಮ್ಮಿ ಬರುತ್ತೆ. ಸೊ ನಿಮ್ಗೆ ಅಲಾಯ್ ಬರೋದಿಲ್ಲ, ನಾರ್ಮಲ್ ವೀಲ್ ಬರುತ್ತೆ. ಹಾಗೆ ನಿಮಗೆ ಬೂಟಲ್ಲಿ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಲ್ಯಾಂಪ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು, ನಿಮಗೆ ನಾರ್ಮಲ್ ಟಿಪಿಕಲ್ Hyundai ಕೀ ಬರುತ್ತೆ. ಸೊ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕು ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇನ್ನೂ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ಸ್ ಆ್ಯಕ್ಸೆಸ್ ಬರುತ್ತೆ. ಸೊ ನಿಮಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ನಿಮಗೆ ಯಾವ ರೀತಿ ಇದೆ ಅಂತ. ಬ್ಲೂ ಮತ್ತು ಬ್ಲ್ಯಾಕ್ ಕಲರಲ್ಲಿ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಬ್ಲೂ ಕಲರ್ ನಿಮಗೆ ತೀರಾ ಎದ್ದು ಕಾಣಿಸೋಷ್ಟು ಕೊಟ್ಟಿಲ್ಲ, ಲೈಟಾಗಿ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಎಲ್ಲ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬ್ಲೂ ಕಲರ್ ಇದೆ ಅಂತ. ಇನ್ನು ಡೋರ್ ಪ್ಯಾಡ್ ಬರೋದಾದ್ರೆ ನಿಮಗೆ ಬ್ಲೂಯಿಶ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ವಿಂಡೋಸ್ ಕಂಟ್ರೋಲ್ಸ್ ಎಲ್ಲ ಆಪ್ಷನ್ಸ್ಗಳು ಬರುತ್ತೆ. ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸು ಮತ್ತು ORVM ಕಂಟ್ರೋಲ್ಸು, ಆಟೋ ಫೋಲ್ಡಿಂಗ್ ORVM ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ನಿಮಗೆ ಇನ್ಸೈಡ್ ಹ್ಯಾಂಡಲ್ಸ್ ಎಲ್ಲ ನಿಮ್ಗೆ ಒಂದಷ್ಟು ಸಿಲ್ವರ್ ಕಲರ್ ಟಚಲ್ಲಿ ಕೊಟ್ಟಿದ್ದಾರೆ. ಹಾಗೆ ಬಾಟಲ್ ವಾಟರ್ ಸ್ಪೇಸು ಮತ್ತು ಸ್ಪೀಕರ್ದೆಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಇನ್ನು ನಿಮಗೆ ಫ್ರಂಟ್ ಡ್ರೈವರ್ಸ್ ಸೀಟ್ ನೋಡಿದ್ರೆ ಸೀಟ್ ಕಂಫರ್ಟ್ ಅಂತ ತುಂಬ ಸಖತ್ತಾಗಿದೆ. ಹಾಗೆ ನಿಮಗೆ ಸೀಟ್ಸ್ ಎಲ್ಲ ಏನಾಗುತ್ತೆ ಅಂದರೆ ನಿಮ್ಗೆ ಒಂದಷ್ಟು ವೈಟ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಹಾಗೆ ಎಕ್ಸ್ಟರ್ ಅನ್ನೋದು
ಇದು ಕೂಡ ನಿಮಗೆ ಪ್ರಿಂಟೆಡ್ ಆಗಿ ಬರುತ್ತೆ. ಹಾಗೆ ನಿಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರೋದಿಲ್ಲ, ಸೊ ನಾರ್ಮಲ್ ಫಿಕ್ಸ್ಡ್ ಬರುತ್ತೆ. ಇದು ನಿಮಗೆ ನೋಡ್ತಾ ಇದ್ದರೆ ಮ್ಯಾನ್ಯಲ್ ಅಡ್ಜಸ್ಟಬಲ್ ಸೀಟ್ ಬರುತ್ತೆ. ಸೊ ಇನ್ನು ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಆಗಿರ್ಬೋದು, ಹೆಡ್ಲೈಟ್ ಥ್ರೋವರ್ದು ನಿಮಗೆ ಕಂಟ್ರೋಲ್ಸ್ ಆಗಿರ್ಬೋದು, ಎಲ್ಲ ನಿಮ್ಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸ್ವಿಚ್ ಆಗಿರ್ಬೋದು, ಮತ್ತು AC ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ಸ್ಟೇರಿಂಗ್ ನೋಡ್ತಾ ಇರ್ಬೋದು, ನಿಮಗೆ ಲೆದರ್ ಸ್ಟೇರಿಂಗ್ ಬರುತ್ತೆ, Hyundai ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ, ಹಾಗೆ ಏರ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇದು ನಿಮಗೆ ಲೆಫ್ಟ್ ಸೈಡ್ ಕಂಟ್ರೋಲ್ಸ್ ಬಂದು ನಿಮ್ಗೆ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತಲ್ಲ, ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ ಲೆಫ್ಟ್ ಸೈಡಲ್ಲಿ. ನಿಮಗೆ ರೈಟ್ ಸೈಡಲ್ಲಾದರೆ ನಿಮ್ಗೆ ಏನು ಸ್ಪೀಡೋಮೀಟರ್ ಬರುತ್ತಲ್ಲ, ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ. ಸೊ ರೈಟ್ ಸೈಡಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನೋ ಲಾಂಗ್ ಡ್ರೈವ್ ಮಾಡಬೇಕು ಅಂದಾಗ ನೀವು ಕ್ರೂಸ್ ಕಂಟ್ರೋಲ್ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ನಿಮಗೆ ಇದೆಲ್ಲ ಆಪ್ಷನ್ಸ್ ಬಂದು ನಿಮ್ಮ ಮ್ಯಾನ್ಯಲಾಗಿ ಬರುತ್ತೆ. ಸೊ ಇನ್ನು ನಿಮಗೆ ಸ್ಪೀಡೋಮೀಟ್ರ್ ಬಗ್ಗೆ ಹೇಳಿದ್ರೆ, ಸೊ ಸ್ಪೀಡೋಮೀಟ್ರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಲೆಫ್ಟ್ ಸೈಡಲ್ಲಿ ಕಿಲೋಮೀಟ್ರ್ ಬರುತ್ತೆ, ಹಾಗೆ ರೈಟ್ ಸೈಡಲ್ಲಿ ನಿಮಗೆ RPM ಮೀಟ್ರ್ ಬರುತ್ತೆ, ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಫ್ಯೂಯಲ್ ಇಂಡಿಕೇಷನ್ ಬರುತ್ತೆ, ರೈಟ್ ಸೈಡಲ್ಲಿ ಗಾಡಿ ಎಷ್ಟು ಹೀಟ್ ಇದೆ ಅಂತ ಬರುತ್ತೆ. ಸೊ ಓವರಾಲ್ ನಿಮಗೆ ಸಿನ್ಸ್ ಲಾಸ್ಟ್ ಫ್ಯೂಲ್ ಎಷ್ಟು ಇದಿದೆ ಅಂತ ಡಿಸ್ಪ್ಲೇ ಮಾಡುತ್ತೆ. ಕರೆಂಟ್ ಟ್ರಿಪ್ ಏನು ಹೋಗ್ತಾಯಿದ್ರೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗೆ ನಿಮಗೆ ಲಾಸ್ಟ್ ರಿಫ್ಯೂಲ್ ಆಗಿರ್ಬೋದು, ಪ್ರೆಸೆಂಟ್ ರಿಫ್ಯೂಲಿಂಗ್ ಎಲ್ಲ ಆಗಿರ್ಬೋದು, ಸೊ ಅದೆಲ್ಲ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಇನ್ನು ನಿಮಗೆ ಡ್ರೈವ್ ಅಸಿಸ್ಟೆಂಟ್ ಆಗಿರ್ಬೋದು, ಡ್ರೈವ್ ಅಸಿಸ್ಟಲ್ಲಿ ನಿಮಗೆ ವಾರ್ನಿಂಗ್ ಮೆಥಡ್ಸ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಹಾಗೆ ಕ್ಲಸ್ಟರ್ದು ಅಷ್ಟೇ, ಕ್ಲಸ್ಟರ್ ಥೀಮ್ ನಿಮಗೆ ಯಾವ ರೀತಿ ಬೇಕು ಅಂತ ನೀವು ಥೀಮ್ ಕೂಡ ಸೆಟ್ ಮಾಡ್ಕೋಬೋದು. ಥೀಮ್ A ಇಲ್ಲ ಥೀಮ್ B. ಸೊ ನೋಡಿ ಥೀಮ್ B ರೆಡ್ ಕಲರ್ ಬರುತ್ತೆ, ಥೀಮ್ C ನಿಮಗೆ ಒಂಥರ ಬ್ಲೂಯಿಶ್ ಥರ ಬರುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕು ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಹಾಗೆ ವೈಪರ್ ಲೈಟ್ ಡಿಸ್ಪ್ಲೇ ಆಗಿರ್ಬೋದು, IC ರೋಡ್ ವಾರ್ನಿಂಗು ಮತ್ತು ವೆಲ್ಕಮ್ ಸೌಂಡ್ ಎಲ್ಲ ನಿಮ್ಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ಲೈಟ್ಸ್ಗಳ್ದು ಅಷ್ಟೇ, ಇಲ್ಯುಮಿನೇಷನ್ ಆಗಿರ್ಬೋದು, ಒನ್ ಟಚ್ ಇಂಡಿಕೇಟರು. ಸೊ ನಿಮಗೆ ಅದೆಲ್ಲ ನೀವು ಯಾವ ರೀತಿ ಬೇಕೋ ನಿಮಗೆ ಆ ತಕ್ಕನಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದಾಗುತ್ತೆ. ಹಾಗೆ ಡೋರ್ಸ್ದಾಗಿರ್ಬೋದು, ಸೊ ಡೋರ್ ಆಟೋ ಲಾಕ್ ಆಗಿರ್ಬೋದು, ಆಟೋ ಅನ್ಲಾಕ್ ಆಗಿರ್ಬೋದು. ಹಾಗೆ ಕನ್ವೀನಿಯನ್ಸ್ದೆಲ್ಲ ನಿಮಗೆ ಸರ್ವಿಸ್ ಇಂಟರ್ವಲ್ಲು, ವೆಲ್ಕಮ್ ಮಿರರ್ ಇದೆಲ್ಲ ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಆನ್ ಡೋರ್ ಅನ್ಲಾಕು ಇಲ್ಲ ಡ್ರೈವರ್ ಅಪ್ರೋಪ್ರಿಯೇಟ್ ಥರ ನಿಮ್ಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಇನ್ನು ಯೂನಿಟ್ದೆಲ್ಲ ನಿಮಗೆ ಟೆಂಪ್ರೇಚರ್ ಯೂನಿಟು, ಫ್ಯೂಲ್ ಎಕಾನಮಿ ಯೂನಿಟು, ಮತ್ತು ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಯೂನಿಟ್ದೆಲ್ಲ ಆಪ್ಷನ್ಸ್ ಬರುತ್ತೆ. ಇದು ಫ್ಯಾಕ್ಟ್ರಿ ಸೆಟ್ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಈ ಸ್ಪೀಡೋಮೀಟ್ರಲ್ಲಿ ಇಷ್ಟಿಷ್ಟು ಆಪ್ಷನ್ಸ್ ಬರುತ್ತೆ. ಸೊ ಇನ್ನು ನಿಮಗೆ ರೈಟ್ ಸೈಡಲ್ಲಿ ಹೆಡ್ಲೈಟ್ ಆಪ್ಷನ್ಸು ಮತ್ತು ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಇನ್ನು ನಿಮಗೆ ಸೆಂಟ್ರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ FM ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ. ಸೊ ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಸೆಟ್ಟಿಂಗ್ಸಲ್ಲಿ ಆಗಿರ್ಬೋದು, ಹಾಗೆ ಮೆನ್ಯೂಸ್ ಕೂಡ ನೋಡ್ತಾ ಇರ್ಬೋದು, ಫೋನ್ ಆಗಿರ್ಬೋದು, DRVM, ಮತ್ತು ನಿಮಗೆ ರಿವರ್ಸ್ ಕ್ಯಾಮ್ರಾ ಯಾವ ರೀತಿ ವರ್ಕ್ ಆಗುತ್ತೆ ನೋಡ್ತಾ ಇರ್ಬೋದು. ಸೊ ರಿವರ್ಸ್ ಕ್ಯಾಮ್ರಾ ನಾರ್ಮಲಾಗಿ ನಿಮಗೆ ರಿವರ್ಸ್ ಕ್ಯಾಮ್ರಾ ಡಿಸ್ಪ್ಲೇ ಯಾವ ರೀತಿ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಫೋನ್ ಪ್ರೊಜೆಕ್ಷನ್ ಆಗಿರ್ಬೋದು, ಕ್ವೈಟ್ ಮೋಡು, ಮ್ಯಾನ್ಯಲ್ ಮೋಡ್ ಎಲ್ಲ ನಿಮ್ಗೆ ಆಪ್ಷನ್ಸ್ ಕೂಡ ಬರುತ್ತೆ. ರೇಡಿಯೋ ಸೆಟ್ಟಿಂಗ್ಸು, ಮೀಡಿಯಾ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ. ನಿಮಗೆ ಸೆಟ್ಟಿಂಗ್ಸಲ್ಲಿ ನೀವು ಏನಾರ ಸೆಟ್ಟಿಂಗ್ಸ್ ಏನಾರು ಚೇಂಜ್ ಮಾಡ್ಕೋಬೇಕು ಅಂದರೆ, ಸೊ ಸೌಂಡ್ದಾಗಿರ್ಬೋದು, ಡಿವೈಸ್ ಕನೆಕ್ಷನ್ಸ್ ಆಗಿರ್ಬೋದು, ಸೊ ಅದೆಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಸೊ ಇಷ್ಟು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ನಿಮಗೆ. ಇನ್ನು ಸೆಂಟ್ರಲ್ ಕನ್ಸೋಲ್ಸಲ್ಲಿ ನೋಡಿದ್ರೆ ನಿಮಗೆ ಒಂದಷ್ಟು ಟೆಕ್ಸ್ಚರಲ್ಲಿ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ AC ಕಂಟ್ರೋಲ್ಸ್ ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ AC ಅಷ್ಟೇ ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ಸ್ ಆಗಿರ್ಬೋದು, ಫ್ಯಾನ್ ಸ್ಪೀಡ್ ಕಂಟ್ರೋಲ್ಸ್ ಆಗಿರ್ಬೋದು. ಸೊ ಇದೆಲ್ಲ ನಿಮಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ನಿಮ್ಗೆ ಏನೇನು AC ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇನ್ನು ಡೌನ್ ದ ಸೈಡ್ ಬಂದರೆ ನಿಮಗೆ 12 ವೋಲ್ಟ್ ಸಾಕೆಟ್ಸ್ ಬರುತ್ತೆ. ಸೊ ಸಾಕೆಟ್ ಕೂಡ ನೀವು ನೋಡ್ಕೋಬೋದು. ಸೊ ಇಲ್ಲಿ ಸಾಕೆಟ್ ಕೂಡ ಬರುತ್ತೆ. ಹಾಗೆ ನಿಮಗೆ ಟೈಪ್ C ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ. ಸೊ ನೋಡ್ಬೋದು. ಮತ್ತು ಟೈಪ್ A ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಇನ್ನೊಂದೇನೆಂದರೆ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಆಗಿರೋದ್ರಿಂದ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ಇಲ್ಲೊಂದಷ್ಟು ಟ್ವಿನ್ ಕಪ್ ಹೋಲ್ಡ್ರು ಕೂಡ ಥರ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕೀ ಇಟ್ಕೊಳ್ಳೋಕ್ಕೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಎಲ್ಲ ಬರುತ್ತೆ. ಇಲ್ಲಿ ನಿಮಗೆ ಇನ್ನೊಂದೇನೆಂದರೆ ಡ್ರೈವರ್ ಸೈಡ್ ಒಂದು ಆರ್ಮೆಸ್ಟ್ ಕೊಟ್ಟಿದ್ದಾರೆ. ಸೊ ಡ್ರೈವರ್ಗೆ ಫೀಸಿಬಿಲಿಟಿ ಯೂಸ್ ಆಗಲಿ ಅಂದ್ಬಿಟ್ಟು ಆರ್ಮೆಸ್ಟ್ ಕೂಡ ಬರುತ್ತೆ. ಹಾಗೆ ನಿಮಗೆ ಇಲ್ಲೊಂದಷ್ಟು ಫೋನು ಇಲ್ಲ ಪ್ಯಾಸೆಂಜರ್ ಸೈಡಲ್ಲಿ ಫೋನ್ ಇಡೆಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಗ್ಲೋ ಬಾಕ್ಸು ನೋಡ್ತಾ ಇರ್ಬೋದು, ಸಫಿಷಿಯೆಂಟ್ ಆ್ಯಂಡ್ ಆಫ್ ಅಂತ ಹೇಳ್ಬೋದು. ARVM ನೋಡಿದ್ರೆ ನಿಮಗೆ ಆಟೋ ಫೋಲ್ಡಿಂಗ್, ಮ್ಯಾನ್ಯಲ್ ARVM ಬರುತ್ತೆ. ವಿತ್ ನಿಮಗೆ ಇದು ಡ್ಯಾಶ್ ಕ್ಯಾಮ್ ಕೂಡ ಕೊಡ್ತಾರೆ, ಕಂಪ್ನಿ ಕಡೆಯಿಂದ ಡ್ಯಾಶ್ ಕ್ಯಾಮ್ ಕೂಡ ಕೊಡ್ತಿದ್ದಾರೆ. ಹಾಗೆ ನಿಮಗೆ ಲೈಟ್ ಆಪ್ಷನ್ಸ್ ಕೂಡ ಅಲರ್ಜಿನ್ ಲೈಟ್ ಬರುತ್ತೆ. ವಿತ್ ನಿಮಗೆ ಇದು ನೀವೇನಾದ್ರು ಬ್ಲೂಟೂತಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮೈಕ್ ಕನೆಕ್ಟಿವಿಟಿ ಬರುತ್ತೆ. ಹಾಗೆ ನಿಮಗೆ ಸನ್ರೂಫ್ ಬರುತ್ತೆ. ಸೊ ಸನ್ರೂಫ್ ನಿಮಗೆ ತೀರಾ ದೊಡ್ಡದಾಗೇನು ಬರೋದಿಲ್ಲ. ಸೊ ನೀವು ಆರಾಮಾಗಿ ಯೂಸ್ ಮಾಡೋ ಅಷ್ಟು ಸನ್ರೂಫ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸನ್ವೈಸರ್ ಬಗ್ಗೆ ಹೇಳಿದ್ರೆ ನಿಮಗೆ ಪ್ಯಾಸೆಂಜರ್ ಸೈಡ್ ವ್ಯಾನಿಟಿ ಮಿರರ್ ಬರುತ್ತೆ. ಸೊ ಇನ್ನು ಡ್ರೈವರ್ ಸೈಡು ಟಿಕೆಟ್ ಹೋಲ್ಡರ್ಸ್ ಮಾತ್ರ ಬರುತ್ತೆ, ವ್ಯಾನಿಟಿ ಮಿರರ್ ಏನು ಬರೋದಿಲ್ಲ. ಫ್ರಂಟ್ ಕ್ಯಾಬಿನ್ನ ರಿವ್ಯೂ ಇದಾಗಿತ್ತು. ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ರಿಯರ್ ಕ್ಯಾಬಿನೆಲ್ಲ ನಿಮಗೆ ಡೋರ್ ಹ್ಯಾಂಡಲ್ಸ್ ಎಲ್ಲ ಪೇಂಟೆಡ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ, ಬಾಡಿ ಕಲರು. ಹಾಗೆ ನಿಮಗೆ ಡೋರ್ ಪ್ಯಾಡ್ಸ್ ಬರೋದಾದ್ರೆ ನಿಮಗೆ ಒಂದು ಬ್ಲೂಯಿಶ್ ಡೋರ್ ಪ್ಯಾಡ್ ಕೊಟ್ಟಿದ್ದಾರೆ. ಅಲ್ಲಿಗೆ ಇಲ್ಲೊಂದಷ್ಟು ಟೆಕ್ಸ್ಚರ್ ಲುಕ್ ಕೊಟ್ಟಿದ್ದಾರೆ. ಹಾಗೆ ಇನ್ಸೈಡ್ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಪೇಂಟೆಡ್ ಫಿನಿಶ್ ಬರುತ್ತೆ, ಸಿಲ್ವರ್ ಕಲರು.
ಇದು ನಿಮಗೆ ಇಲ್ಲಿ ಒಂದಷ್ಟು ವಿಂಡೋ ಕಂಟ್ರೋಲ್ಸ್ ಆಗಿರ್ಬೋದು, ಹಾಗೆ ಬಾಟಲ್ ಹೋಲ್ಡರ್ಸು. ಸೊ ನಿಮ್ಗೆ 1 ಲೀಟ್ರ್ ಬಾಟಲ್ ಸ್ಪೇಸ್ ಕೊಟ್ಟಿದ್ದಾರೆ, ಹಾಗೆ ಸ್ಪೀಕರ್ ಕೂಡ ಬರುತ್ತೆ ನಿಮಗೆ. ಇನ್ನು ನಿಮಗೆ ರಿಯರ್ ಕಂಫರ್ಟ್ ನೋಡಿದರೆ, ಸೊ ಫ್ರಂಟ್ ಸೀಟ್ ನಾನು ನೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ರಿಯರ್ ಕಂಫರ್ಟ್ ನೋಡಿದ್ರೆ ನಿಮಗೆ ಥೈ ಸಪೋರ್ಟು ತುಂಬ ಸಗದಾಗಿದೆ, ಹಾಗೆ ನೀರು ಅಷ್ಟೇ ತುಂಬ ಸಫಿಷಿಯೆಂಟ್ ರಫ್ ಇದೆ. ಇನ್ನು ರಿಯರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಹೆಡ್ ರೂಮ್ ಎಲ್ಲ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ 2 ಪ್ಯಾಸೆಂಜರ್ಸ್ಗೆ ಹೆಡ್ರೆಸ್ಟ್, ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಇನ್ನು ನಿಮ್ಗೆ ಸೆಂಟ್ರಲ್ ಆರ್ಮ್ರೆಸ್ಟ್ ಏನು ಬರೋದಿಲ್ಲ. ಸೊ ಆರಾಮಾಗಿ ಒಂದು 3 ಜನ ಪ್ಯಾಸೆಂಜರ್ಸ್ ಕುತ್ಕೊಂಡು ಹೋಗ್ಬೋದು. ಹಾಗೆ ನಿಮಗೆ ಒಂದು ಗ್ರಾಬ್ ಹ್ಯಾಂಡ್ಲು ಕೊಟ್ಟಿದ್ದಾರೆ. ರಿಯರಲ್ಲಿ ಕೂಡ ನಿಮಗೆ AC ವಿಂಡ್ಸ್ ಬರುತ್ತೆ, ಸೊ ನೀವು ಆನ್ ಆಫ್ ಮಾಡ್ಕೋಬೋದು. ಹಾಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಒಂದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ರಿಯರಿಂದ ನೋಡಿದ್ರೆ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗ್ಬೋದು ನೀವು. ಸೊ ಓವರಾಲ್ ಹ್ಯುಂಡೈ ಎಕ್ಸ್ಟರ್ನ ರಿವ್ಯೂ ಇದಾಗಿತ್ತು. ಸೊ ಎಕ್ಸ್ಟರ್ ಪ್ರೈಸ್ ಬಗ್ಗೆ ನಿಮ್ಗೆ ಹೇಳಿದ್ರೆ 5.79 ಲ್ಯಾಕ್ಸ್ ಎಕ್ಸ್ ಶೋರೂಮಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ 9.5 ಲ್ಯಾಕ್ಸ್ವರೆಗೂ ಹೋಗುತ್ತೆ. ಸೊ ನೀವು ಯಾವ ವೇರಿಯಂಟ್ ಬೇಕು, ನಿಮಗೆ ಸೂಟೇಬಲ್ ಯಾವುದಿದೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ಓವರಾಲ್ ಎಕ್ಸ್ಟರ್ನ ಯಾರು ತೊಗೋಬೋದು, ಏನು ಯಾವ ರೀತಿ ಅಂತ ಹೇಳಿದ್ರೆ ನಿಮಗೆ ಡೈಲಿ ಕಮ್ಯುಟೇಷನ್ಸ್ಗೆ. ಸೊ ಎಕ್ಸ್ಪೆಷಲಿ ಎಕ್ಸ್ಟರು ಸೊ ತುಂಬ ಚಿಕ್ಕದಾಗಿರೋದ್ರಿಂದ ನಿಮಗೆ ಡೈಲಿ ಯೂಸೇಜು, ಸಿಟಿ ಯೂಸೇಜ್ ಮಾಡ್ತೀವಿ ಮತ್ತು ಲಾಂಗ್ ಯೂಸೇಜು ಮಾಡ್ತೀವಿ ಆವಾಗವಾಗ ಅನ್ನೋರಿಗೆ ತುಂಬ ಯೂಸೇಬಲ್ಲು. ನಿಮ್ಮ ಸೊ ಯಾರೆಲ್ಲ ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ವಿತ್ ಡೈಲಿ ಕಮ್ಯುನಿಟೇಸ್ಗೂ ಯೂಸ್ ಆಗಬೇಕು ಮತ್ತು ಲಾಂಗ್ ರೈಡ್ಸ್ಗೂ ಯೂಸ್ ಆಗಬೇಕು ಅಂತ ಹೇಳೋರು ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮನ್ನು ಭೇಟಿ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.